ಹಾಯ್ ಹಲೋ ನಮಸ್ತೆ. ಇದು ನಾನು ಕಾವ್ಯ. ನಾವಿವತ್ತು ಕಲಬುರ್ಗಿಯಿಂದ ಭದ್ರಾವತಿಗೆ ಬರ್ತಾ ಇದ್ದೀವಿ. ಬರ್ತಾ ಆನ್ ದ ವೇ ಭಾಗ್ಯವಂತಿ ಅನ್ನೋ ಟೆಂಪಲಿಗೆ ಹೋದ್ವಿ. ಅದು ಅವ್ರ ಮನೆ ಹತ್ರನೇ ಇರೋದು. ಅಲ್ಲಿ ತೊಟ್ಲು ಕಟ್ಟಿ ಪೂಜೆ ಮಾಡೋದ್ರಿಂದ ಎಷ್ಟೊಂದು ಜನ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದೆ ಅಂತೆ. ಅದು ಒಂದು ನಂಬಿಕೆ ಅಂತೆ. ಅಲ್ಲಿ ಎಲ್ಲೆಲ್ಲಿಂದನೋ ಕಾಲು ನಡಿಗೆಯಲ್ಲಿ ಬಂದು ಪೂಜೆ ಮಾಡ್ತಾರೆ ಅಂತ ನನ್ನ ತಂಗಿ ಹೇಳ್ತಾ ಇದ್ಲು. ಬಟ್ ದೇವಸ್ಥಾನಕ್ಕೆ ಹೋಗಿದ್ದಂತೂ ಒಂಥರ ನೆಮ್ಮದಿ ಅನಿಸ್ತು. ಅಲ್ಲಿಂದ ಬರ್ತಾ ಆನ್ ದ ವೇ ಟನಲ್ ಸಿಕ್ತು. ಟನಲಲ್ಲಿ ವೀಡಿಯೋ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರ್ತಾ ಈವ್ನಿಂಗ್ ಆಯಿತು, ಟೀ ಕುಡಿಬೇಕು ಅಂತ ಹೋಟೆಲ್ನಲ್ಲಿ ನಿಲ್ಲಿಸಿದ್ವಿ. ಟೀ ಕುಡ್ಕೊಂಡು ಸನ್ಸೆಟ್ ಟೈಮ್ ಬೇರೆ, ನಾವೆಲ್ಲರೂ ಫೋಟೋ ಶೂಟ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗ ಫುಲ್ ಸನ್ ರೂಫ್ ಓಪನ್ ಮಾಡಿಕೊಂಡು ಅಲ್ಲಿ ಫೋಟೋ ವೀಡಿಯೋಸ್ ಅಂತ ಫುಲ್ ಖುಷಿ ಪಟ್ಬಿಟ್ಟ. ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ. ಇವರಿನ್ನೂ ಹರಟೆ ಹೊಡಿತಾನೇ ಇದ್ದಾರೆ. ಎಷ್ಟೋ ತನಕ ಹೇಳಿದ್ದು ನೋಡಿ, ಎಲ್ಲ ಹರಟೆ ಹೊಡಿತಾ ನಿಂತಿದ್ದಾರೆ. ಆಮೇಲೆ ಅಲ್ಲಿಂದ ಹೊರಡೋಣ ಅಂತ ಬೈದು ಹೊರಟ್ವಿ. ನಮ್ಮ ಮನೇಲೆಲ್ಲ ಕಾಲ್ ಮಾಡ್ತಾಯಿದ್ರು, ಬೇಗ ಬನ್ನಿ, ರಾತ್ರಿ ಆದಮೇಲೆ ಬರಬಾರ್ದು, ಕತ್ಲಾಯಿತು, ಬೇಗ ಬನ್ನಿ ಅಂತ. ಅಲ್ಲಿಂದ ಹೋಗ್ತಾ ಒಂದ್ವೇ ನಮ್ಮ ಮನೆಯವರೇ ಡ್ರೈವ್ ಮಾಡಿದರು. ನಂಗೆ ನಮ್ಮ ಮನೆಯವ್ರು ಡ್ರೈವ್ ಮಾಡಬೇಕಾದ್ರೆ ಪಕ್ಕ ಕೂತ್ಕೊಂಡು ನೋಡೋದಂದರೆ ಏನೋ ಒಂಥರ ಫುಲ್ ಖುಷಿ ಆಗೋಯಿತು. ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅವರು. ಅಲ್ಲಿಂದ ಚಿತ್ರದುರ್ಗಕ್ಕೆ ಹೋದ್ವಿ. ಅಲ್ಲಿ ಹೋಟೆಲ್ನಲ್ಲಿ ಊಟಕ್ಕೆ ಹೋದ್ವಿ. ಅಲ್ಲಿ ನೋಡಿ ಎಲ್ಲ ಕೂತ್ಕೊಂಡು ಆರ್ಡ್ರ್ ಮಾಡ್ತಾ ಇದ್ದಾರೆ, ಏನು ಬೇಕು ಏನು ಬೇಡ ಅಂತ. ಅಲ್ಲಿ ಸೂಪ್ ತೊಗೊಂಡ್ರು. ಇದು ಮಶ್ರೂಮ್ ಸೂಪ್ ತೊಗೊಂಡೆ ನಾನು. ಅವರು ಬೇರೆ ಅದು ಸೂಪ್ ತೊಗೊಂಡ್ರು. ಚೂರೂ ಚೆನ್ನಾಗಿರಲಿಲ್ಲ ಸೂಪ್ ಅಂತೂ, ಒಂಚೂರು ಚೆನ್ನಾಗಿಲ್ಲ. ನನ್ನ ತಂಗಿಗೂ ಕುಡಿಯೋಕ್ಕಾಗ್ತಾಯಿಲ್ಲ. ಅವಳು ನನಗೆ ಕೊಟ್ಟಳು ತಗೋ ಅಂತ. ನಾನು ಬೇಡ ಅಂತ ಅಂದೆ, ನನಗೂ ಯಾಕೋ ಕುಡಿಯೋಕ್ಕೆ ಅನಿಸ್ಲಿಲ್ಲ. ಆಮೇಲೆ ವೆಜ್ ಪಲಾವ್, ವೆಜ್ ಬಿರಿಯಾನಿ ಏನೇನೋ ತಂದಿದ್ರು. ತಿಂದು ಹೊರಟ್ವಿ. ಹೋಗ್ಬೇಕಾದ್ರೆ ಎಲ್ಲ ಹೊರಗಡೆ ಸ್ವಲ್ಪ ವಾಕ್ ಮಾಡಿಕೊಂಡು ನಾವು ಭದ್ರಾವತಿ ರೀಚ್ ಆಗೋಷ್ಟರಲ್ಲಿ ನೈಟ್ 12 ಆಗಿತ್ತು. ತುಂಬ ಲೇಟ್ ಆಯಿತು ಅಂತ ನಮ್ಮ ಮನೇಲೆಲ್ಲ ಸ್ವಲ್ಪ ಅದು ಇದು ಅಂದರು. ಸುಮ್ಮನಾದ್ವಿ. 12 ಗಂಟೆಗೆ ಹೋಗಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.